ಹೂಳು ಎಷ್ಟು ಪ್ರಮಾಣದಲ್ಲಿದೆ, ಅದನ್ನು ಯಾವ ಮಟ್ಟದಲ್ಲಿ ತೆಗಿಬೇಕು, ಮೂಲ ಕೆರೆಗೆ ಧಕ್ಕೆ ಆಗದೇ ಇರೋ ರೀತಿ ಒಂದಷ್ಟು ಅಗತ್ಯವಾದ ಕ್ರಮಗಳನ್ನ ವಹಿಸಬೇಕಿತ್ತು. ಜೊತೆಗೆ ಹಿನ್ನೀರಿನಲ್ಲಿ ರೈತರಿಗೆ ಅಡೆತಡೆ ಆಗ್ದಂಗೆ ಒಂದು ಕ್ರಮಬದ್ಧವಾಗಿ ರಸ್ತೆನೋ ಒಂದು ಏರಿನೋ ಹಾಕಿ ಅವರು ಕೆಲಸ ನಿರ್ವಹಿಸಬೇಕಿತ್ತು. ಈಗೇನಾಗಿದೆ ಅಂದರೆ ರೈತರ ಜಮೀನಿಗಿಂತ ಹೈಟಾಗಿ ಇವರು ರಸ್ತೆ ನಿರ್ಮಾಣ ಮಾಡ್ತಾಯಿದ್ದಾರೆ. ಮಳೆಗಾಲದಲ್ಲಿ ಬಯಲು ನೀರೆಲ್ಲ ಬಂದಿದ್ದು ಹೊರಕ್ಕೆ ಹೋಗ್ಲಾರ್ದಂಗೆ ಅಲ್ಲಿ ರೈತರ ಜಮೀನಲ್ಲಿ ಮುಳುಗಡೆ ಆಗುತ್ತೆ. ಈಗ ಮೂಲ ಕೆರೆ ಮಣ್ಣೇನಿದೆ ಅದನ್ನು ಮುಟ್ಟಬಾರ್ದಿತ್ತು, ಇವರು ಬರೀ ಹೂಳು ಮಾತ್ರ ತೆಗಿಬೇಕಿತ್ತು, ಎಷ್ಟಡಿ ಹೂಳು ತುಂಬಿದೆ ಅನ್ನೋದನ್ನು. ಇವರು ಈಗ ಮಣ್ಣು ನಾಶಗೆ ಬಗೀತಾ ಇದ್ದಾರೆ, ಹೋಗಿ ಒಡಲನ್ನ, ಕೆರೆಯ ಒಡಲನ್ನ ಬಗೀತಾ ಇದ್ದಾರೆ. ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಕೆರೆನ. ಅಂದರೆ ಮುಂದೆ ಅಂತರ್ಜಲ ಶೇಖರಣೆ ಆಗುವಂಥದ್ದು ಅಥವಾ ನೀರು ಹಿಡಿದಿಟ್ಕೊಳ್ಳುವಂಥ ಗುಣ ಏನಾರ ನಾಶ ಆಗುತ್ತಾ ಸರ್? ಅಂತರ್ಜಲ ಶೇಖರಣೆ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ, ಅದೆಲ್ಲ ಸೆಕೆಂಡ್ರಿ ಸರ್. ಇಂದ್ಲವರು ಕೆರೆ ಅಂತ ಮಾಡಿದಾಗ ಏನಕ್ಕೊಂದು ಸಮತಟ್ಟಾಗಿ ಒಂದು ಲೆವೆಲ್ಗೆ ಮಾಡ್ತಿದ್ರು ಹೇಳಿ. ನೀರು ಬರಗಾಲದಲ್ಲೂ ಕೂಡ ಕೆರೆ ನೀರು ಸಂಪೂರ್ಣವಾಗಿ ಉಪಯೋಗಕ್ಕೆ ಬರಲಿ ರೈತರಿಗೆ ಅಂತ, ಏನೋ ಒಂದು ಅನಿವಾರ್ಯ ಪರಿಸ್ಥಿತಿನಲ್ಲಿ ಒಂದು ಲೆವೆಲ್ ಆಗಿದ್ದರೆ ಒಂದು ತಿಂಗಳು ನೀರನ್ನ ಹೆಚ್ಚಾಗಿ ಬಳಸ್ಬೋದಿತ್ತು. ಇವಾಗ ಕೆರೆಯಲ್ಲಿ ನೀರಿರುತ್ತೆ, ರೈತರಿಗೆ ಬಳಕೆಗೆ ಬರೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಸೂಳೆಕೆರೆ ಕಾಮಗಾರಿ ಬಗ್ಗೆ ನಾವು ಇತ್ತೀಚೆಗೆ ಒಂದು ವರದಿ ಮಾಡಿದ್ವಿ. ಅಂದರೆ ಫೆಬ್ರವರಿ 19 ತಾರೀಕು ಆ ವರದಿಯನ್ನು ಪ್ರಕಟಿಸಿ ನಮ್ಮ ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡಿದ್ವಿ. ಏನೇನು ಸಮಸ್ಯೆಗಳಾಗ್ತಿದೆ ಇದ್ರ ಬಗ್ಗೆ ಶಾಸಕರು ಗಮನ ಹರಿಸಬೇಕು ಅಂತೇಳಿ ಕೂಡ ಒಂದು ಮನವಿಯನ್ನು ನಾವು ಶಾಸಕರು ಮಾಡಿದ್ವಿ. ಆದರೆ ಇದುವರೆಗೂ ಆ ರೀತಿ ಯಾವುದೇ ಆದಂಥ ಒಂದು ಬದಲಾವಣೆ ಇಲ್ಲಿ ಕಂಡು ಬರ್ತಿಲ್ಲ. ಯಥಾಸ್ಥಿತಿ ಕಾಮಗಾರಿ ನಡೀತಿದೆ. ಈ ನಡುವೆ ಕುಮಾರಸ್ವಾಮಿಯವರು ಮತ್ತು ಅಂದರೆ ನಮ್ಮ ಸಂಸದರು ಆದಂಥ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರು, ಮದ್ದೂರು ಶಾಸಕ ಉದಯ್ ಅವರು ಮತ್ತು ಡಿ ಸಿ ತಮ್ಮಣ್ಣ ಅವರು, ಮಾಜಿ ಸಚಿವರು, ಇವ್ರ ನಡುವೆ ಒಂದು ಸಂವಾದ ನಡೀತಿದೆ. ಅದರಲ್ಲಿ ಸೂಳೆಕೆರೆ ಕೂಡ ಒಂದು ಪ್ರಮುಖ ವಿಷಯ ಆಗಿದೆ. ಏನಪ್ಪ ಅಂದರೆ ಕಾಮಗಾರಿ ಬಗ್ಗೆನೇ. ಉದಯ್ ಅವರು ಹೇಳ್ತಾರೆ, ಕಾಮಗಾರಿ ಮಾಡೋದ್ರಿಂದ ಸಾವಿರಾರು ಜನ ರೈತರಿಗೆ ಅನುಕೂಲ ಆಯ್ತದೆ, ತುಂಬ ದಿನಗಳ ನಂತರ ಒಂದು ಒಳ್ಳೆ ಕಾಮಗಾರಿ ಮಾಡ್ತಿದ್ದು, ಇದಕ್ಕೆ ಯಾಕೆ ನೀವು ಅಡ್ಡಿಪಡಿಸ್ತಿದ್ದೀರಿ ಅಂತೇಳಿ ಉದಯ್ ಅವರು ಪ್ರಶ್ನೆ ಮಾಡ್ತಾರೆ. ಇದೇ ವಿಚಾರಕ್ಕೆ ಡಿ ಸಿ ತಮ್ಮಣ್ಣ ಅವ್ರು ಹೇಳ್ತಾರೆ, ಇದು 40% ಕಮಿಷನ್ಗೋಸ್ಕರ ನಡೀತಾ ಇರೋ ಕಾಮಗಾರಿ, ವೈಜ್ಞಾನಿಕವಾಗಿ ನಡೀತಿಲ್ಲ ಅಂತೇಳಿ. ಅದು ಅಕ್ಷರಶಃ ಸತ್ಯ ಅಂತ ಇಲ್ಲಿ ನೋಡೋದವ್ರಿಗೆ ಅನಿಸುತ್ತೆ. ಯಾಕೆ ಅಂದರೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಣ್ಣ ಪುಟ್ಟ ಕಾಮಗಾರಿ ನಡೆದ್ರೂ ಅಲ್ಲಿ ಒಂದು ಎಷ್ಟು ವೆಚ್ಚದ ಕಾಮಗಾರಿ, ಅಂದಾಜು ವೆಚ್ಚ ಎಷ್ಟು ದಿನದಲ್ಲಿ ಮುಗಿಬೇಕು ಅಂತ ಒಂದು ಬೋರ್ಡ್ ಹಾಕುವಂಥ ಪ್ರತೀತಿ ಕಾನೂನಿದೆ. ಆದರೆ ಇಲ್ಲಿ ಸುತ್ತಮುತ್ತ ನಾವು ಗಮನಿಸಿದ್ವಿ, ಎಲ್ಲೂ ಒಂದು ಬೋರ್ಡ್ ಹಾಕಿಲ್ಲ. ಇವ್ರ ಉದ್ದೇಶ ಏನು ಅಂತ ಅರ್ಥ ಆಗ್ತಿಲ್ಲ. ಬೋರ್ಡ್ ಹಾಕೋದ್ರಿಂದ ಪ್ರಾಬ್ಲಮ್ ಏನು ಅಂತ ಗೊತ್ತಾಗ್ತಿಲ್ಲ. ಈ ಸಂಬಂಧಪಟ್ಟಂತೆ ನಾನೀಗ ಏನು ಇಂಜಿನಿಯರ್ ಇದ್ದಾರೆ, ಮುಖ್ಯ ಇಂಜಿನಿಯರು ನಂಜುಂಡೇಗೌಡ ಅಂತ, ಅವ್ರಿಗೆ ಒಂದು ಕರೆ ಮಾಡಿ ಕೇಳಿದೆ, ಸರ್ ಬೋರ್ಡ್ ಹಾಕಿಲ್ಲ ಅಥವಾ ಇದು ಎಷ್ಟು ಅಂದಾಜು ವೆಚ್ಚ ಮತ್ತು ಯಾವ ರೀತಿ ಮಾಡಬೇಕು ಅಂತಿದೆ ಕಾಮಗಾರಿನ, ಅದರೊಂದು ಪ್ಲ್ಯಾನ್ ಏನಿದೆ ಅದನ್ನು ಕೊಡಿ, ಡಾಕ್ಯುಮೆಂಟ್ಸ್ ಕೊಡಿ ಅಂತ ಕೇಳಿದ್ರೆ, ಅಲ್ಲಿ ಪ್ರಶಾಂತ್ ಅಂತ ಅವ್ರ ಇದ್ದಾರೆ ಇಂಜಿನಿಯರು, ಅವ್ರನ್ನ ಕೇಳಿ ಅವ್ರು ಕೊಡ್ತಾರೆ, ಅವ್ರನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾರೆ ಅವರು. ಜೊತೆಗೆ ಮತ್ತೊಂದು, ಸರ್ ನೀವು ಅವ್ರಿಗಿಂತ ಮುಖ್ಯಸ್ಥರಲ್ವಾ ಅಂತ ಕೇಳಿದ್ರೆ, ಹೌದು ನಾನು ಮುಖ್ಯಸ್ಥ, ಆದರೆ ಎಲ್ಲ ಇನ್ಚಾರ್ಜು ಅವ್ರದ್ದೇ ಇದೆ, ಸೊ ನೀವು ಅವ್ರನ್ನ ಕೇಳಿ, ಇಲ್ಲ ಡಾಕ್ಯುಮೆಂಟ್ ಬೇಕು ಅಂದರೆ RTIನಲ್ಲಿ ಹಾಕಿ ಅಂತ ಕೇಳ್ತಾರೆ. ಹಾಗಾಗಿ ಕಾಮಗಾರಿ ನಿಜವಾಗಿ ತಮ್ಮಣ್ಣವ್ರು ಆರೋಪ ಮಾಡಿದಾಗ ಏನಾದರೂ 40%ಗೋಸ್ಕರ ನಡೀತಿದ್ಯಾ ಅನ್ನೋ ಅನುಮಾನ ಈಗ ಪ್ರಬಲವಾಗಿ ಕಾಡ್ತಿದೆ. ಈಗಲಾದರೂ ಶಾಸಕರು ಏನು ಇಲ್ಲಿ ನೋಡಿ, ಕಾಮಗಾರಿನ ನೀವು ಗಮನಿಸಿ ಯಾವ ರೀತಿ ಮಾಡ್ತೀರ ಅಂತ ಬೇಕಾಬಿಟ್ಟು ಅವ್ರಿಗೆ ಇಷ್ಟ ಬಂದಂಗೆ ಮಣ್ಣನ್ನು ತೆಗಿತಿದ್ದಾರೆ. ಯಾವುದೇ ಒಂದು ಪ್ರೀ ಲೆವೆಲ್ ಇಲ್ಲ, ಏನಂದ್ರೆ ಏನಿಲ್ಲ. ಒಂದೊಂದು ಕಡೆ ಗುಂಡಿ ತೋಡ್ತಿದ್ದಾರೆ, ಇನ್ನು ಸಾಕಷ್ಟು ಮಣ್ಣು ಹೊರಗಡೆ ಹೋದು ನಿಂತಿಲ್ಲ, ಹೋಗ್ತಾನೆ ಇದೆ. ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇವರು ಹೇಳ್ತಿಲ್ಲ, ಅವರು ಹೇಳ್ತಿಲ್ಲ. ತಮ್ಮಣ್ಣವರು ಈ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ ಪ್ರೆಸ್ ಮೀಟ್ನಲ್ಲಿ, 3-4 ಸಾವಿರ ರೂಪಾಯಿಗೆ ಮಣ್ಣನ್ನು ಮಾರಾಟ ಮಾಡ್ತಿದ್ದಾರೆ ಅಂತ. ಸುಮ್ಮನೆ ಬಾಯಿ ಮಾತಿನಲ್ಲಿ ಮಾಜಿ ಸಚಿವರು ಹೇಳೋದಲ್ಲ, ಒಂದು ಪಕ್ಕ ಡಾಕ್ಯುಮೆಂಟ್ನ ಇಟ್ಕೊಂಡು ಜಿಲ್ಲಾಡಳಿತಕ್ಕೆ ಅಥವಾ ಸಂಬಂಧಪಟ್ಟಂಥ ಇಲಾಖೆಗೆ ಒಂದು ದೂರನ್ನ, ಲಿಖಿತವಾಗಿ ಒಂದು ದೂರು ಕೊಟ್ಟು ಕಾಮಗಾರಿಯನ್ನು ನಿಲ್ಲಿಸುವಂಥದ್ದು ಅಥವಾ ಏನು ನ್ಯಾಯಯುತವಾಗಿ ಕಾಮಗಾರಿ ನಡೆಯೋ ರೀತಿಯಲ್ಲಿ ಒಂದು ಹೋರಾಟವನ್ನು ರೂಪಿಸಬೇಕಾದಂಥ ಜವಾಬ್ದಾರಿ ಅವ್ರ ಮೇಲೂ ಇದೆ. ಆ ನಿಟ್ಟಿನಲ್ಲಿ ಏನು ವಿರೋಧ ಪಕ್ಷಗಳಿದೆ, ಅಂದರೆ BJP ಮತ್ತು JDSನ ನಾಯಕರು ಆ ಕೆಲಸನ ಈಗಲಾದರೂ ಮಾಡಲಿ. ಇಲ್ಲ ಅಂದರೆ ಅವ್ರು ಹೇಳ್ದಂಗೆ 40% ಕಮಿಷನ್ ಆಗುತ್ತೋ 50% ಆಗುತ್ತೋ ಗೊತ್ತಿಲ್ಲ. ಸುಮ್ಮನೆ ಮಾಧ್ಯಮಗಳ ಮುಂದೆ ಬಂದು ಪ್ರಚಾರಕ್ಕೋಸ್ಕರ ಮಾತಾಡೋದನ್ನ ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನನ ಮಾಡಲಿ ಅಂತೇಳಿ ಮನವಿ ಮಾಡ್ಕೊಳ್ತಿದ್ದೀನಿ. ಸ್ನೇಹಿತರೆ, ಮತ್ತೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕು. ಏನಂತಂದರೆ ನೋಡಿ, ಈಗ ಇಲ್ಲಿ ಎಷ್ಟು ಎತ್ತರದ ಏರಿ ಆಗ್ತಿದ್ದಾರೆ ಗಮನಿಸಿ. ಇಲ್ಲಿ ಇಷ್ಟೊಂದು ಎತ್ತರದ ಏರಿ ಯಾಕೆ ಅನ್ನೋದೇ ಒಂದು ಪ್ರಶ್ನಾರ್ಥಕ ಆಗಿದೆ. ಯಾಕೆಂದರೆ ಯಾವುದೇ ಕೆರೆ ಕಟ್ಟೆ ಅಣೆಕಟ್ಟೆಗಳಿಗಾಗಲಿ ಸುತ್ತಲೂ ಇಂಥ ಏರಿಯನ್ನು ಯಾವುದೇ ಇರಲು ನಾವು ನೋಡಿಲ್ಲ ಇದುವರೆಗೂ. ಇಲ್ಲಿ ಇಂಜಿನಿಯರು ಅಥವಾ ನಮ್ಮ ಶಾಸಕರು ಅದು ಯಾವ ತಂತ್ರಜ್ಞಾನನ ಇಲ್ಲಿ ಅಳವಡಿಸ್ತಿದ್ದಾರೆ ಅನ್ನೋದೇ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಜಮೀನವರು ಏನೋ ಏರಿಯಾ ಆಗ್ತಿದೆ, ನಮ್ಗೆ ರಸ್ತೆ ಸಿಗುತ್ತೆ, ಮುಂದೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಹಿಂದೆ ಯಾವ ರೀತಿ ಪರಿಸ್ಥಿತಿ ಅದೇ ರೀತಿ ದುಸ್ಥಿತಿ ಅದರಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಇವಾಗ
ಈ ಎಷ್ಟೊಂದು ಕೆಲವು ಜನ ರೈತರು ಜಮೀನು ಕಳ್ಕೊಂಡ್ರು, ಇರ್ತಕ್ಕಂಥ ಜಮೀನು ಈಗ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ, ಅವರಿಗೆ ರಸ್ತೆಗೋಸ್ಕರ ಪರದಾಡುವಂಥ ಸನ್ನಿವೇಶನ ಈ ಏರಿ ನಿರ್ಮಾಣ ಮಾಡ್ತಿದೆ. ಜೊತೆಗೆ ಈ ಇಷ್ಟು ಎತ್ತರದ ಏರಿಯಿಂದ ಏನೇನು ತೊಂದರೆ ಆಗುತ್ತೆ ಅಂತೇಳಿ ಈ ಸ್ಥಳೀಯ ರೈತರೊಬ್ಬರು ಮತ್ತು ಸಾವಯವ ಕೃಷಿಕರು ಮುರುದೇಶಿಗೌಡರು ಅಂತೇಳಿ ಮಾತನಾಡಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಕೇಳಿ. ಸರ್, ಏನು ಒಂದು ನಿಮ್ಮ ಗ್ರಾಮದ ಬಳಿ ಇರುವಂಥ ಸೂಳೆಕೆರೆ ಕಾಮಗಾರಿ ನಡೀತಿದೆಯಲ್ಲ, ಆ ಒಂದು ಕಾಮಗಾರಿ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಕಾಮಗಾರಿ ಮಾಡ್ತಾ ಇರೋದು ಉತ್ತಮವಾದ ಒಂದು ಕೆಲಸನೇ, ಆದರೆ ಕ್ರಮಬದ್ಧವಾಗಿ ಮಾಡ್ತಾಯಿಲ್ಲ, ಒಂದು ವ್ಯವಸ್ಥಿತವಾಗಿ ಮಾಡ್ತಾಯಿಲ್ಲ ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಉದಾಹರಣೆಗೆ ಈಗ ಕೆರೆ ಹೂಳೆತ್ತಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ಸಮಿತಿ ರಚನೆ ಮಾಡಬೇಕಿತ್ತು. ಇವರು ಹೂಳು ಎಷ್ಟು ಪ್ರಮಾಣದಲ್ಲಿದೆ, ಅದನ್ನು ಯಾವ ಮಟ್ಟದಲ್ಲಿ ತೆಗಿಬೇಕು, ಮೂಲ ಕೆರೆಗೆ ಧಕ್ಕೆ ಆಗದೆ ಇರೋ ರೀತಿ ಒಂದಷ್ಟು ಅಗತ್ಯವಾದ ಕ್ರಮಗಳನ್ನ ವಹಿಸಬೇಕಿತ್ತು. ಜೊತೆಗೆ ಹಿನ್ನೀರಿನಲ್ಲಿ ರೈತರಿಗೆ ಅಡೆತಡೆ ಆಗ್ದಂಗೆ ಒಂದು ಕ್ರಮಬದ್ಧವಾಗಿ ರಸ್ತೆನೋ ಒಂದು ಏರಿನೋ ಹಾಕಿ ಅವರು ಕೆಲಸ ನಿರ್ವಹಿಸಬೇಕಿತ್ತು. ಈಗೇನಾಗಿದೆ ಅಂದರೆ ರೈತರ ಜಮೀನಿಗಿಂತ ಹೈಟಾಗಿ ಇವರು ರಸ್ತೆ ನಿರ್ಮಾಣ ಮಾಡ್ತಾಯಿದ್ದಾರೆ. ಮಳೆಗಾಲದಲ್ಲಿ ಬಯಲು ನೀರೆಲ್ಲ ಬಂದಿದ್ದು ಹೊರಕ್ಕೆ ಹೋಗ್ಲಾರ್ದಂಗೆ ಅಲ್ಲಿ ರೈತರ ಜಮೀನಲ್ಲಿ ಮುಳುಗಡೆ ಆಗುತ್ತೆ. ಅಂದರೆ ಕೆರೆ ಏರಿನ ಎತ್ತರ ಮಾಡ್ತಾ ಇದ್ದಾರಾ? ಸುತ್ತ ಏನು ರಸ್ತೆ ಅಂತ ಮಾಡ್ತಾ ಇದ್ದಾರಲ್ಲ ಕೆರೆ ಸುತ್ತ, ಅದನ್ನು ರೈತರ ಜಮೀನಿಗಿಂತ ಜಾಸ್ತಿ ಹೈಟ್ ಮಾಡ್ತಾ ಇದ್ದಾರೆ. ಅದು ಇನ್ನೀರು ಮಳೆಗಾಲದಲ್ಲಿ ನಿಮಗೆ ಗೊತ್ತು, ಕೆಲವೊಂದು ಕಡೆ ಮಳೆಗಾಲದ ನೀರು ಬಂದಾಗ ಎಷ್ಟೋ ಜಮೀನುಗಳಿಗೆ ನೀರು ನುಗ್ಗುತ್ತೆ ಅನ್ನೋದು ರೈತರ ಒಂದು ಅಹವಾಲು. ಅದನ್ನು ಕೂಡ ಇವರು ಪರಿಶೀಲಿಸಬೇಕಿತ್ತು. ಜೊತೆಗೆ ಅಲ್ಲಲ್ಲಿ ಪ್ರತಿಯೊಂದು 100 ಅಡಿ 150 ಅಡಿಗೆ ಒಂದೊಂದು ಸೇತುವೆ ಥರನೋ ಏನೋ ಮಾಡಿ ಇನ್ನೀರು ಕೆರೆ ಒಳಗಡೆ ಪಾಸ್ ಆಗುವಂಗೆ ವ್ಯವಸ್ಥೆ ಮಾಡಬೇಕಿತ್ತು. ಇವ್ರು ಏನಿಲ್ಲ, ಎಲ್ಲೋ ಅರ್ಧ ಕಿಲೋಮೀಟ್ರಿಗೋ 1 ಕಿಲೋಮೀಟ್ರಿಗೋ ಅಂತ ಬಿಟ್ಟರೆ ಪೈಪ್ನೋ ಇದನ್ನ ಸೇತುವೆನ ಮಾಡಿದ್ರೆ ಅಲ್ಲಿ ತನಕ ನೀರು ಹೋಗುತ್ತಾ? ಹೋಗೋದಿಲ್ಲ. ಇದು ಅವ್ಯವಸ್ಥೆಗಳ ಒಂದು ಕಾಮಗಾರಿ ಅಂತ ಕಾಣಿಸ್ತಾ ಇದೆ. ಅದು ಒಂದೊಟ್ಟಿಗಿರಲಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇವ್ರು ಏನು ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಆ ರಸ್ತೆ ಪಕ್ಕದಲ್ಲೇ ಮಣ್ಣನ್ನು ತೆಗೆದು ರಸ್ತೆ ಮಾಡ್ತಾಯಿದ್ದಾರೆ. ಆ ರಸ್ತೆ ಪಕ್ಕದಲ್ಲೇ ಇವರು ಮಣ್ಣನ್ನು ತೆಗೆದಿರೋದ್ರಿಂದ ಅಲ್ಲಿ ಡೀಪ್ ಆಗಿದೆ, ಆಳಾಗಿದೆ. ಈಗ ಅದಕ್ಕೆ ಮಣ್ಣು ಬರಬೇಕಲ್ಲ, ಸಮತಟ್ಟು ಮಾಡ್ಕೋಬೇಕಾದಾಗ ನೀರೇನು ಮಾಡುತ್ತೆ, ಮತ್ತೆ ಈ ರೋಡನ್ನು ತೆಗೆದು ಆ ಗುಳಿಗೆ ಹಾಕೊಳ್ಳುತ್ತೆ. ರಸ್ತೆ ಏನು ಮಾಡಿದ್ದಾರೆ ಇವರು, ಆ ಮಣ್ಣನ್ನೇ ತೆಗೆದು ಕುಳಿ ತುಂಬ್ಕೊಳ್ಳುತ್ತದು. ಆವಾಗ ಕಾಮಗಾರಿ ಏನಾಯಿತು? ಕಾಮಗಾರಿ ಮಾಡೋದೇನು ಪ್ರಯೋಜನಕ್ಕೆ ಬಂತು? ಇದೆಲ್ಲನೂ ಕೂಡ ಶಾಸಕರು ಒಂದು ಸ್ವಲ್ಪ ಮನ್ಸಿಗೆ ತಗೊಂಡು ಒಂದು ಸಮಿತಿ ರಚನೆ ಮಾಡಿ, ಇದಕ್ಕೆ ಆದಂಥ ಒಂದು ಸಮಿತಿಯನ್ನು ಮಾಡಬೇಕಿತ್ತು ಇವರು ಮುಂಚಿತವಾಗಿ. ಆ ಒಂದು ಸಮಿತಿ ಅಂತ ಮಾಡಿ ಕೆರೆ ಬಗ್ಗೆ ಗೊತ್ತಿರೋರನ್ನ ಸಮಿತಿಗೆ ಸೇರಿಸ್ಬೇಕು ಸರ್. ಸುಮ್ಮನೆ ಇಂಜಿನಿಯರ್ಗಳು ಅವರು ಇವರು ಕರ್ಕೊಬಂದ್ಬಿಟ್ರೆ ಅವ್ರು ಏನು ಅವ್ರ ಮಕ್ಕನ್ಯಾರಕ್ಕೆ ಮಾಡ್ತಾರೆ. ಈಗ ಮೂಲ ಕೆರೆ ಮಣ್ಣೇನಿದೆ ಅದನ್ನು ಮುಟ್ಟಬಾರ್ದಿತ್ತು ಇವರು, ಬರೀ ಹೂಳು ಮಾತ್ರ ತೆಗಿಬೇಕಿತ್ತು, ಎಷ್ಟಡಿ ಹೂಳು ತುಂಬಿದೆ ಅನ್ನೋದನ್ನು. ಇವರು ಈಗ ಮಣ್ಣಿನ ಆಸೆಗೆ ಬಗೀತಾ ಇದ್ದಾರೆ, ಹೋಗಿ ಒಡಲ್ನ, ಕೆರೆಯ ಒಡಲ್ನ ಬಗೀತಾ ಇದ್ದಾರೆ. ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಕೆರೆನ. ಅಂದರೆ ಮುಂದೆ ಅಂತರ್ಜಲ ಶೇಖರಣೆ ಆಗುವಂಥದ್ದು ಅಥವಾ ನೀರು ಹಿಡಿದಿಟ್ಕೊಳ್ಳುವಂಥ ಗುಣ ಏನಾರ ನಾಶ ಆಗುತ್ತಾ ಸರ್? ಅಂತರ್ಜಲ ಶೇಖರಣೆ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ, ಅದೆಲ್ಲ ಸೆಕೆಂಡ್ರಿ ಸರ್. ಇಂದ್ಲವರು ಕೆರೆ ಅಂತ ಮಾಡಿದಾಗ ಏನಕ್ಕೊಂದು ಸಮತಟ್ಟಾಗಿ ಒಂದು ಲೆವೆಲ್ಗೆ ಮಾಡ್ತಿದ್ರು ಹೇಳಿ? ನೀರು ಬರಗಾಲದಲ್ಲೂ ಕೂಡ ಕೆರೆ ನೀರು ಸಂಪೂರ್ಣವಾಗಿ ಉಪಯೋಗಕ್ಕೆ ಬರಲಿ ರೈತರಿಗೆ ಅಂತ ಏನೋ ಒಂದು ಅನಿವಾರ್ಯ ಪರಿಸ್ಥಿತಿನಲ್ಲಿ ಒಂದು ಲೆವೆಲ್ ಆಗಿದ್ದರೆ ಒಂದು ತಿಂಗಳು ನೀರನ್ನ ಹೆಚ್ಚಾಗಿ ಬಳಸ್ಬೋದಿತ್ತು. ಇವಾಗ ಕೆರೆಯಲ್ಲಿ ನೀರಿರುತ್ತೆ, ರೈತರಿಗೆ ಬಳಕೆಗೆ ಬರೋದಿಲ್ಲ. ಕಾರಣ ಯಾಕೆಂದ್ರೆ ಕುಳಿಲೆಲ್ಲ ತುಂಬ್ಕೊಂಡಿರುತ್ತೆ, ರೈತರಿಗೆ ಬಳಕೆಗೆ ಬರೋದಿಲ್ಲ. ಅದು ನೀರಿರುತ್ತೆ, ರೈತರಿಗೆ ಬಳಕೆಗೆ ಬರೋದಿಲ್ಲ. ಕಾರಣ ಯಾಕೆ ಅಂದರೆ ಡೀಪಾಗಿ ಕುಳಿ ತೋಡಿ. ಅಂದರೆ ಅದು ಒಳಗಡೆ ಶೇಖರಣೆ ಆಗಿರುತ್ತೆ, ಸರಾಗವಾಗಿ ಈಚೆಗೆ ಅರ್ಧ ಬರೋದಿಲ್ಲ. ಅದು ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ, ಇವರು ಈಗ ಕೆರೆ ಏರಿನ ಎತ್ತರಿಸ್ತಾವ್ರೆ. ಏನಕ್ಕೆ ಎತ್ತರಿಸ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ ನನಗೆ. ಇದೇನು ಮುಂದೊಂದಿನ ಕೋಡಿ ಎತ್ತರಿಸ್ತಾರ? ಆ ಕೋಡಿ ಎತ್ತರಿಸಿದ್ರೆ 1 ಅಡಿ ಎತ್ತರಿಸ್ತು ಅಂದ್ರೆ ಸುಮಾರು 1000 ಎಕರೆ ಜಮೀನು ಮುಳುಗೋಗುತ್ತೆ. ಈಗ ಏರಿ ಎತ್ತರಿಸುವ ಅವಶ್ಯಕತೆ ಇರಲಿಲ್ಲ. ಮೂಲ ಏರಿ ಏನಿತ್ತು ಅದನ್ನು ಬೇಕಿರೋ ಇವರು ಭದ್ರತೆ ಮಾಡ್ಬೋದಿತ್ತು. ಇವರು ಅದಕ್ಕಿಂತ ಹೈಟಾಗಿ ಕೆರೆ ಏರಿ ಮಾಡ್ತಾಯಿದ್ದಾರೆ. ಒಂದು. ಇನ್ನು ಪೂರ್ವದ ಭಾಗ ಇದೆಯಲ್ಲ, ಕೆರೆ ಪೂರ್ವದ ಭಾಗ, ನಾವು ಆದ್ರಿ ಮಳೆ ಅಂತ ಅಂತೀವಿ, ಆದ್ರಿ ಗಾಳಿ ಬೀಸುತ್ತೆ ಅಂತಂತೀವಲ್ಲ, ಆವಾಗ ಕೆರೆದು ಮಂಡಲ ಸಂಪೂರ್ಣವಾಗಿ ಪೂರ್ವ ಭಾಗಕ್ಕೆ ತಟ್ಟುತ್ತೆ. ಆ ತಟ್ಟಿದಾಗ ಇವ್ರು ಹಾಕಿರುವಂಥ ರಸ್ತೆ ಇರ್ಬೋದು, ಇವ್ರು ಹಾಕ್ತಾ ಇರುವಂಥ ಕಾಂಕ್ರೀಟ್ ಇರ್ಬೋದು, ಎಲ್ಲನೂ ಕೆರೆ ಒಳಗಡೆಗೆ ಎಳ್ಕೊಳ್ಳುತ್ತೆ. ಇವರು ಅದನ್ನೇನು ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ರಸ್ತೆ ಮಾಡಬೇಕಿತ್ತು ಒಂದು ಲಿಮಿಟಾಗಿ, ರೈತರ ಜಮೀನಿಗಿಂತ ಒಂದು 3 ಅಡಿ 2 ಅಡಿ ಹೈಟಲ್ಲಿ ರಸ್ತೆ ಮಾಡ್ಕೊಂಡು ಹೋಗಿದ್ರೆ ರೈತರಿಗೂ ಅನುಕೂಲ ಆಗೋದು ರಸ್ತೆಗೆ ಬರೋಕ್ಕೆ.
ಯಾರು ಏನು ಈಗ ರಸ್ತೆ ಮಾಡಿ ಇವ್ರೇನು ಕಲ್ಲು ಕಟ್ತೀವಿ ಅಂತೇನು ಸಮಸ್ಯೆ ಏನು ಇವರು ತಗೋಬೇಕಾಗಿರಲಿಲ್ಲ. ಇವರು ಅರಣ್ಯ ಇಲಾಖೆ ಹ್ಯಾಂಡ್ ಓವರ್ ಕೊಟ್ಬಿಟ್ಟಿರು, 2 ಬದಿನೂ ಮರ ನೆಟ್ಬಿಡೋರು. ಅರಣ್ಯ ಇಲಾಖೆಯವರು ಒಂದು ಕ್ರಿಯೇಟಿವಿಟಿ ಮಾಡ್ಬೋದಿತ್ತಲ್ವ, ಇವರು ಸಾವಿರಾರು ಮರ ಬೆಳಿಬೋದಿತ್ತು. ಈಗೇನು ಮಾಡ್ತಾಯಿದ್ದಾರೆ, ಕಾಂಕ್ರೀಟ್ ಹಾಕಿ ನಾವೇನೋ ಮಾಡ್ತೀವಿ ಅಂತವ್ರೆ, ಮರ ನೆಡೋಕ್ಕಾಗೋದಿಲ್ಲ. ಎಲ್ಲಿ ಪರಿಸರ ಹೆಂಗೆ ಉಳಿಸ್ದಂಗಾಯ್ತು ಇವರು. ಅದ್ರ ಬದಲಿಗೆ ಮರಗಳು ನೆಟ್ಟಿದ್ರೆ ಸಾವಿರಾರು ಮರ ನೆಡ್ಬೋದಿತ್ತು, ಒಂದು ಉದ್ಯಾನವನದ ಥರ ಆಗೋದು. ಇದೆಲ್ಲನೂ ಶಾಸಕರು ಮುಂಚಿತವಾಗಿ ಆಲೋಚನೆ ಮಾಡಿ ಮಾಡಬೇಕಿತ್ತು. ಇದು ಸಮಸ್ಯೆಗಳ ಸರಮಾಲೆ ಅಂತ ನನ್ನ ಅಭಿಪ್ರಾಯ ಸರ್. ಈಗಲೂ ಕಾಲ ಮಿಂಚಿಲ್ಲ. ಶಾಸಕರು ದೊಡ್ಡ ಮನಸ್ಸು ಮಾಡಿ ಅವ್ರ ಹೆಸರು ಚಿರಸ್ಥಾಯಿಯಾಗಿ ಉಳ್ಕೊಳ್ಳುವಂಥ ಕೆಲಸ ಮಾಡಬೇಕು. ಒಂದು ಕೆರೆ ಬಗ್ಗೆ ತಿಳುವಳಿಕೆ ಇರುವಂಥ ತಜ್ಞರ ಒಂದು ಸಮಿತಿ ರಚನೆ ಮಾಡಿ ಇದನ್ನು ಪರಿಶೀಲನೆ ಮಾಡಿ, ಮರುಪರಿಶೀಲನೆ ಮಾಡಿ, ರೈತರಿಗೆ ಮತ್ತು ಪರಿಸರಕ್ಕೆ, ಕೆರೆಗೆ ಧಕ್ಕೆ ಆಗದಂಗೆ ಕಾಮಗಾರಿನ ನಡೆಸ್ಬೋದು. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಶಾಸಕರು ಇದರತ್ತ ಗಮನ ಹರಿಸ್ಬೇಕು ಸರ್. ಓಕೆ, ಧನ್ಯವಾದ ಸರ್. ಧನ್ಯವಾದಗಳು. ನೋಡಿ ಸ್ನೇಹಿತರೆ, ಏರಿ ಎಷ್ಟು ಎತ್ತರ ಆಗ್ತಿದೆ ಅಂತ ನೋಡಿ. ಇಷ್ಟು ಹೈಟ್ ಆಗ್ತಿದ್ರೆ ಈ ಜಮೀನವರು ಯಾವ ಮೂಲದಿಂದ ಯಾವ ಕಡೆಯಿಂದ ಮೇಲ್ಗಡೆ ಎತ್ತಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಇದರಿಂದ ಇಷ್ಟು ಹೈಟ್ ಅವಶ್ಯಕತೆ ಏನಿತ್ತು. ಈ ಹಿಂದೆ ಇದ್ದಂಥ ರಸ್ತೆನ ಇಲ್ಲಿ ಗಮನಿಸಿ. ಈ ರಸ್ತೆ ಹಿಂದೆ ಇಲ್ಲೆಲ್ಲ ಬಂದು ನೀರು ನಿಂತ್ಕೊತಿತ್ತು. ಇಲ್ಲಿ ತನಕ ನೀರು ನಿಂತ್ಕೊತಿತ್ತು, ಯಾವುದೇ ತೊಂದರೆ ಇರಲಿಲ್ಲ. ಆ ಕಡೆ ಕೋಡಿ ಮೇಲೆ ಅಥವಾ ಇದ್ರ ಮೇಲೆ ಏರಿ ಮೇಲೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ. ಇವಾಗ ಸುತ್ತಲೂ ಇಷ್ಟೊಂದು ಹೈಟ್ ಮಾಡ್ತಿರೋ ಉದ್ದೇಶ ಏನು? ಯಾಕೆಂದರೆ ಕೆರೆಗೆ ನೀರು ಬರೋ ದಿಕ್ಕೇ ಈ ಕಡೆಯಿಂದ ಬರೋದು. ಮಾದರಹಳ್ಳಿ, ಸಿಂಗಟ್ಕೆರೆ, ಹೆಮ್ಗೆ ಈ ಕಡೆಯಿಂದ ನೀರು ಬರೋದು. ಆ ದಿಕ್ಕಿನಲ್ಲೇ ಇಷ್ಟೊಂದು ದೊಡ್ಡ ಏರಿನ ನಿರ್ಮಾಣ ಮಾಡ್ತಿದ್ದಾರೆ. ಒಳಗೆ ನೀರು ಬರಲಿಕ್ಕೆ ಪೈಪ್ಗಳನ್ನ ಹಾಕ್ತಾರೆ. ಆದರೆ ಹೆಚ್ಚುವರಿ ನೀರು ಅಕಸ್ಮಾತ್ ಈ ಮಳೆಗಾಲದಲ್ಲಿ ಅಂಥ ಸಂದರ್ಭದಲ್ಲಿ ಏನಾದ್ರು ನೀರು ತುಂಬ್ಕೊಂಡ್ರೆ ಈ ಎಲ್ಲ ಜಮೀನುಗಳು 100 ಎಕರೆ ಜಮೀನು ಅಲ್ಲಿಂದ ಈಗೇನು ಒತ್ತುವರಿ ತೆರವಾಗಿದೆ, ಪ್ಲಸ್ ಅದ್ರ ಪಕ್ಕ ಇರ್ತಕ್ಕಂಥ 100 ಎಕರೆ ಜಮೀನು ಜಲಾವೃತ ಆಗುತ್ತೆ. ಆವಾಗ ರೈತರು ದೊಡ್ಡ ಸಂಕಷ್ಟವನ್ನು ಎದುರಿಸ್ಬೇಕಾಗತ್ತೆ. ಈ ಬಗ್ಗೆ ಇನ್ನಾದರೂ ತಕ್ಷಣ ಶಾಸಕರು ಮತ್ತು ಮಾಜಿ ಸಚಿವರು ಗಮನ ಹರಿಸಿ ಮುಂದೆ ರೈತರಿಗೆ ಭವಿಷ್ಯದಲ್ಲಿ ತುಂಬ ವರ್ಷಗಳ ಕಾಲ ಅವ್ರ ತೊಂದರೆಗೆ ಸಿಲುಕ್ತಾ ಇರೋ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಆ ನಿಟ್ಟಿನಲ್ಲಿ ಕಾಮಗಾರಿ ಮಾಡಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊತೀನಿ. ಸ್ನೇಹಿತರೆ, ಇಲ್ಲೊಂದು ಬೋರ್ಡ್ ಇದೆ ನೋಡಿ. ಇದು ಮಾದರಹಳ್ಳಿ ಗ್ರಾಮ ಪಂಚಾಯತಿ ಅಳವಡಿಸಿರ್ತಕ್ಕಂಥ ಬೋರ್ಡು. ಶಾಸಕರು ಇದನ್ನು ಗಮನಿಸಬೇಕು. ದಯವಿಟ್ಟು ಎಲ್ಲರೂ ಓದ್ಕೊಳ್ಳಿ. ಇದು ಒಂದು 4 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ. ಇದಕ್ಕೆ ಸಂಬಂಧಪಟ್ಟಂತೆ ಹಾಕಿರೋ ಬೋರ್ಡ್ ಇದು, ಅಂದರೆ ನಾಮಫಲಕ. ಅಂದರೆ ಕೇವಲ 4 ಲಕ್ಷದ ಕಾಮಗಾರಿನೇ ಇಲ್ಲಿ ನಡೀತಿದೆ ಅಂತೇಳಿ, ಒಂದು ಮೆಟ್ಲಿಂಗ್ ಕಾಮಗಾರಿ ನಡೀತಿದೆ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಆದರೆ ಇವತ್ತು ಇಲ್ಲಿ 34 ಕೋಟಿ ರೂಪಾಯಿ ಕೆಲಸ ನಡೀತಿದೆ. ಯಾವುದೇ ಒಂದು ದಿಕ್ಕದಲ್ಲಿ ಒಂದು ಬೋರ್ಡ್ ಹಾಕಿಲ್ಲ ಅಂದರೆ ಇದ್ರ ಉದ್ದೇಶ ಏನು ಹೇಳ್ಬೇಕು. ಇದಕ್ಕೆ ಶಾಸಕರು ದಯವಿಟ್ಟು ಈ ಜನತೆಗೆ ಉತ್ತರ ಕೊಡಬೇಕು. ನಿಮ್ಮ ಉದ್ದೇಶ ಏನಿದೆ? ತಮ್ಮಣ್ಣವ್ರು ಹೇಳ್ದಂಗೆ 40% ಅಥವಾ ಇಲ್ಲ ನಾವು ಪ್ರಾಮಾಣಿಕ ಕಾಮಗಾರಿ ಮಾಡ್ತಿದ್ದೀವಿ ಅನ್ನೋದಾದರೆ ಯಾಕೆ ಬಹಿರಂಗ ಮಾಡ್ತಿಲ್ಲ? ಸುತ್ತ ಒಂದು 4 ಕಡೆ ಬೋರ್ಡ್ ಹಾಕ್ಸಿ. 4-5-6 ಹಳ್ಳಿಗಳ ಸುತ್ತಮುತ್ತ ಬರುತ್ತೆ, ಬೋರ್ಡ್ ಹಾಕ್ಸಿ. ಹೊರಗಡೆಯಿಂದ ಇಗ್ಲೂರು ಕಡೆಯಿಂದ ಜನ ಬರ್ತಿದ್ದಾರೆ ಕಾಮಗಾರಿ ನೋಡಲಿಕ್ಕೆ, ನಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ. ಅವ್ರಿಗೂ ಗೊತ್ತಾಗಲಿ ಎಷ್ಟೆಷ್ಟು ಅಂದಾಜಿನ ವೆಚ್ಚ ಎಷ್ಟು. ಯಾಕೆಂದರೆ ಅವತ್ತು ಬಂದಿರತಕ್ಕಂಥ ಪೇಪರ್ನ ನ್ಯೂಸ್ನ ಎಲ್ಲರೂ ನೋಡಿರಲ್ಲ. ಈಗ ನಾವು ನೋಡೋ ನ್ಯೂಸ್ನ ಎಲ್ಲರೂ ನೋಡೋಕ್ಕಾಗೋದಿಲ್ಲ. ಯಾರ್ಯಾರು ನೋಡ್ತಾರೋ ಗೊತ್ತಿಲ್ಲ. ಅದರಿಂದ ಜೊತೆಗೆ ಹೊರಗಡೆಯವ್ರಿಗೂ ಗೊತ್ತಾಗಲಿ ಇಷ್ಟು ಅಂದಾಜು ವೆಚ್ಚದ ಕಾಮಗಾರಿ ಇದು. ಮುಂದೊಂದು ದಿನ ಇದು ಒಂದು ಪ್ರವಾಸಿ ತಾಣ ಆದಾಗ ಇಷ್ಟು ಆ ವೆಚ್ಚದಲ್ಲಿ ಕಾಮಗಾರಿ ನಡೆದಿದೆ ಅನ್ನೋದು ಬಹಿರಂಗ ಆಗಬೇಕು ಅಂದರೆ ಈಗಲೇ ಒಂದು ಬೋರ್ಡ್ ಹಾಕಿ ಪ್ರಾಮಾಣಿಕವಾಗಿ ಕಾಮಗಾರಿನ ಮಾಡಿ ಒಂದು ಒಳ್ಳೆಯ ಹೆಸರನ್ನ ಉಳಿಸ್ಕೊಳ್ಳಿ. ಯಾಕೆಂದರೆ ನೀವು ಹೇಳ್ತೀರಿ ಹಿಂದಿನ ಶಾಸಕರು ಏನು ಮಾಡಿದ್ದಾರೆ ಗೊತ್ತು ಅಂತ. ಇದೇ ಪಾಯಿಂಟ್ ಮುಂದೆ ನಿಮಗೂ ಬರುತ್ತೆ. ಅದನ್ನು ಯೋಚನೆ ಮಾಡಿ ಪಾರದರ್ಶಕವಾಗಿ ಕೆಲಸ ಮಾಡಿಸಿ ಒಂದು ಒಳ್ಳೆಯ ಹೆಸರನ್ನ ತಗೊಳ್ಳಿ. ಅದ್ರ ಬಗ್ಗೆ ಯಾವುದೇ ತಕರಾರಿಲ್ಲ. ಅದು ಬಿಟ್ಟು ಈ ರೀತಿ ಕದ್ದು ಮುಚ್ಚಿ ಅಥವಾ ಏನೋ ಬೇಕಾಬಿಟ್ಟು ಕಣ್ಣ ಮುಚ್ಚಾಲೆ ಆಟ ಆಡೋದು ಒಳ್ಳೆಯದಲ್ಲ. ಅದಕ್ಕೆ ಜನ ನಿಮಗೂ ಕೂಡ ಮುಂದೊಂದು ದಿನ ಪಾಠ ಕಲಿಸುವಂಥ ಸನ್ನಿವೇಶನ ನೀವೇ ಸೃಷ್ಟಿ ಮಾಡ್ಕೋಬೇಡಿ ಅಂತೇಳಿ ಮನವಿ ಮಾಡ್ಕೋತೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.